ರಂಗಿನಾಟಿನಲ್ಲಿ ರಂಗೇರಿ ಬಂದ ಗಂಡು ನೀನ್ಯಾರು? दूर मुंगेगा तो पीर दूंगा, कश्मीर मुंगेगा तो सिर दूंगा। अगर ये भारत नारी का हाथ टच करेगा तो तुम्हारा जिंदा मैं जाऊंगा। ले गणपति, ನಿಮ್ಮಂತ ಮರವೇರಿದ ಗೋಮುಖ ವ್ಯಾಘ್ರರನ್ನು ಸಂಹರಿಸಲು ಬಂದ ಪುಂಡರ ಗಂಡ ಪುಂಡರ ಗಂಡ ಬರೀ ಪುಂಡರ ಗಂಡ ಅಷ್ಟಲ್ಲೇ ಅಸಹಾಯಕ ಸ್ಥಿತಿಯಲ್ಲಿದ್ದ ಇಂಥ ಹೆಣ್ಣಿನ ಮೇಲೆ ಕಾಮನ ಕಣ್ಣು ಹಾಕುವ ನಿಮ್ಮಂತ ಕಾಮುಕನ ಕಣ್ಣು ಕಿತ್ತು ಮಣ್ಣು ಮುಕ್ಕಿಸಲು ಬಂದ ಕಲಿಯುಗದ ಕಾಶ್ಮೀರ. ಈ ಗಂಡು ಭೂಮಿಯಲ್ಲಿ ಪುಂಡವಲಿ, ಗಂಡು ಭೂಮಿಯಲ್ಲಿ ಪೋಂಡವಲಿ ಶಿವ ಪೂಜೆಯನ್ನು ಕರಡಿ ಬಂದಂತೆ ಈ ನಮ್ಮ ಸಮಾಧಾನದಲ್ಲಿ ನೀರು ಬಂದಿದೆ. ಇಲ್ಲಿಂದ ಸೋಮನ ಹೊರಟು ಹೋಗಲು ಬಂದಿಲ್ಲಲೇ. ಕರಕ್ಕೆ ಕಂಕಣ ಕಟ್ಟಿ ರಣಿಕ ವೀರ್ಯ ತೊಟ್ಟು ಯುದ್ಧ ಭೂಮಿಯಲ್ಲಿ ಕೆಟ್ಟ ಧೀರನೆಂದು ಬಿರುದು ಪಡೆದ ಮಹಾಸೂರ ಈ ವೀರ. ಮಹಾಸೂರ ನಿಮ್ಮಂತ ಮಹಾಸೂರನ ಈ ಪುರುಷ ಸಿಂಹ ದಳಪತಿಯ ಕೈಗೆ ಸಿಲುಕಿ ಸೋತು ಸಣ್ಣಾಗಿದ್ದಾರೆ ಎನ್ನುವುದನ್ನು ಮಾತ್ರ ಮರೆಯಬೇಡ. ದಳಪತಿ, ನಿಮ್ಮಂತ ಪುರುಷ ಸಿಂಹಗಳನ್ನು ಸಂಹರಿಸಲೆಂದೇ ಸಾಕ್ಷಾತ್ ಆ ಹನುಮನ ಶಕ್ತಿ ಪಡೆದು ಸಿದ್ಧನಾಗಿ ಸಿಡಿದತ್ತು ಬಂದಿದ್ದಾರೆ ಈ ಕಾಶ್ಮೀರ. ನಿನ್ನಂತ ಕ್ರಾಂತಿ ಅಂದು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಹೋರಾಟಕ್ಕೆ ಹಾತರಿಗೆ ಹೋಗಿದ್ದಾರೆ. ಅದನ್ನರಿತು ಈ ಬಣ್ಣದ ಚಿಟ್ಟನ್ನು ನನಗೆ ಒಪ್ಪಿಸಿದ ರೈಟ್ ಮಗನೇ. ಲೇ ದಳಪತಿ, ಚೋಳದ ಕೈಯಲ್ಲಿ ಕುರಿಮರಿ ಸಿಲುಕಿಸಿ ಹೋಗಲು ನಾನೇನು ನಡೆಯಲೇ. ಈ ದಟ್ಟವಾದ ಕಾಡಿನಲ್ಲಿ ದಿಟ್ಟ ಹೆಸರಿಟ್ಟು ಈ ಬಾಲೆಯನ್ನು ಬೆನ್ನಿಗೆ ಕಟ್ಟಿಕೊಂಡು ಬೇಟೆಯಾಡುವ ಈ ಗಂಡು ಭೂಮಿಯಲ್ಲಿ ಬಂದವನು ನಾನು. ಗಂಡು ಭೂಮಿಯಲ್ಲಿ ಪೋಂಡವಲಿ ಲೇವಿರ ನಿನ್ನಂತ ಹುಲಿಗಳು ಈ ನನ್ನ ಸೇನೆಯ ಬಂಡಗಲ್ಲಿಗೆ ಬಡಿದ ಪುಡಿ ಪುಡಿಯಾಗಿ ನನ್ನ ಸೇರಿಕೊಂಡಿದ್ದಾರೆ. ಸೊಮ್ಮನೆಯಿಂದ ಹೊರಟು ಹೋಗು. ಲೇ ದಳಪತಿ, ನಿನ್ನ ಹೆಸರು ಕೇಳಿ ಸತ್ತು ಹೋಗಲು ನಾನೇನು ಹೇಳಿ ಅಲ್ಲಲೇ. ಸಿಕ್ಕಂತೆ ಕುರಿ ಹಾಲು ಕುಡಿದು ಮರಣ ಮಾತಾಡಿಯಾಗಿ ಬಂದು ನಿಮ್ಮಂತವರ ಜೊತೆ ಚಟ್ಟಿ ಹಾಕಿ ಕುಸ್ತಿಕರಲ್ಲಿ ಮಣ್ಣು ಮುಟ್ಟಿಸಿ ರಕ್ತ ಹರಿಸಲು ಬಂದ ಹಠ ಈ ಕಾಶ್ಮೀರ. ರಕ್ತವೆಂದ ನಾಯಕ ಚೀರಿ ನರ ಏಕೆ ಕಿತ್ತುಕೊಳ್ಳುತ್ತಿರುವೆ. ನಿನ್ನಂತೆ ಹುಲಿ ಹಾಗೆ ನೆಲ ಕಾಣದೆ ವೇದ ಇಲ್ಲದೆ ದಿಕ್ಕಿನಲ್ಲಿ ಹಾತರಾಗಿದ್ದಾರೆ ಈ ದಳಪತಿಯ ಆತ್ಮರಕ್ಕೆ. ಅವರ ಸಮಯದಲ್ಲಿ ಸಮರ ಸಾರಿದರೆ ಅಂದು ಸೀತೆಗಾಗಿ ಲಕ್ಷ್ಮಣ ರೇಖೆ ಹಾಕಿದ. ಇನ್ನು ಈ ಸ್ತ್ರೀಗಾಗಿ ನಾನು ರೇಖೆ ಎಳೆದಿರುವೆ. ನನ್ನನ್ನು ಸದೆಬರೆದು ನನ್ನನ್ನು ಸಂಹರಿಸಿ ಈ ಸ್ತ್ರೀಯನ್ನು ಕರೆದುಕೊಂಡು ಹೋಗು. ಇದೇ ನಿನ್ನ ಗಂಡಸರಿಗೆ ಸವಾಲ್. ಗಂಡಸಾಗಿ ಮುಂದಕ್ಕೆ ಲೇವಿನ ನನ್ನ ಗಂಡಸ್ಥಳಕ್ಕೆ ಸವಾಲು ಹಾಕಿದೆಯಾ ಮಗನೇ? ಕೆಲಸಕ್ಕೆ ಅಣಿ ಮಾಡಿಕೊಟ್ಟೆ. ಇದರ ಸೇಡಿಗಳಿಗೆ ಕವಿಗಳು ರಚಿಸುತ್ತಿರುವ ಹಾಸಿರವಲಿ ಎಂಬ ನಾಟಕದಲ್ಲಿ ನಾಯಕನಾಗಿ ಬಂದ ನಿನ್ನನ್ನು ಒಟ್ಟಿಲ್ಲ ಅನಿಸುತ್ತದೆ. ನನ್ನ ಹೆಸರು ಧೀರ ಗಣಪತಿನೇ ಅಲ್ಲ.
ಯುದ್ಧದಲ್ಲಿ ಕಥಾನಾಯಕನಾಗಿ ಬಂದು ನಿಮ್ಮ ಶಿರ ಕತ್ತರಿಸದಿದ್ದರೆ ನನ್ನ ಹೆಸರು ವೀರನೇ ಅಲ್ಲ. ಆ ಕಾಮುಕನನ್ನ ಪಾರು ಮಾಡಿದ ನಿಮಗೆ ಈ ಸುರಕ್ಷೆ ವಂದನೆಗಳು. ನೋಡಿ, ಅಸಹಾಯಕ ಸ್ಥಿತಿಯಲ್ಲಿದ್ದ ಹೆಣ್ಣನ್ನು ಕಾಪಾಡುವುದು ಪ್ರತಿಯೊಬ್ಬ ಪುರುಷನ ಕರ್ತವ್ಯ. ನೋಡಿ ವೀರ, ಇದೇ ಕರ್ತವ್ಯ ಅಂದ್ರಲ್ಲ, ಇದೇ ಮಾತ್ರ ನನಗೆ ಹೇಳಿಸಿತು. ಇಂಥ ಘಟನೆ ನಡೆದರೆ ಸುಮ್ಮನೆ ಹೋಗಿರುವ ಗಂಡಸರು ಎಷ್ಟೇ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಅಂತದ್ರಲ್ಲಿ ನಿಮ್ಮ ವೀರ ವೇಷದಿಂದ ಮನಸ್ಸತ್ತು ಹೋಗಿದ್ದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದ್ರೆ ನಿಮ್ಮನ್ನು ಮನಸಾರೆ ಮೆಚ್ಚಿ ಮದುವೆಯಾಗಬೇಕಂತ ಬಯಸಿದ್ದೇನೆ ನಾನು. ನೀವು ನೋಡಿ, ನೀವು ಯಾರು ನನಗೆ ಗೊತ್ತಿಲ್ಲ, ಜಾತಿ ತಿಳಿದಿಲ್ಲ, ಅಂತದರಲ್ಲಿ ಪ್ರೀತಿ ಮಾಡುವುದು ನೀತಿಯಲ್ಲ. ನೋಡಿ ವೀರ, ಪ್ರೀತಿಗೆ ಜಾತಿ ಗೀತಿ ಬೇಕಾಗಿಲ್ಲ. ಎರಡು ಹೃದಯಗಳು ಒಂದಾದ ಮೇಲೆ ಮುಂದೋಯ್ತು. ನಿಮ್ಮನ್ನು ಪ್ರೀತಿಯಿಂದ ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ನನಗೆ ಪ್ರೀತಿ ಮಾಡಲು ಜಾಗ ಕೊಡಿ. ಸರಿ, ಆ ವಿಧಿ ಆಟ ಹೇಗಿದೆ ಹಾಗೆ ಆಗಲಿ. ಸುರಕ್ಷಾ, ಐ ಲವ್ ಯು. ಸುರಕ್ಷಾ, ಐ ಲವ್ ಯು. I love you, I ತಂದೆ ಸಂಭ್ರಮ ಸುರಕ್ಷಾ, ನಿನ್ನನ್ನು ಮನೆಯವರೆಗೆ ಬಿಟ್ಟು ಹೋಗುತ್ತೇನೆ. ಬನ್ನಿ ವೀರ, ಹಾಗಾದ್ರೆ ಹೋಗೋಣ.